2 ಕೋಟಿ ವೆಚ್ಚದಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ. ಗದಗ ಜಿಲ್ಲೆಯ ಲಕ್ಕೇಶ್ವರ ಪಟ್ಟಣದ ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಜನರ ಬಹು ವರ್ಷಗಳ ರಸ್ತೆಯ ಬೇಡಿಕೆಗಳನ್ನು ಎಲ್ಲರ ಸಹಕಾರದಿಂದ ಈಡೇರಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದ್ದಾರೆ. ಲಕ್ಕೇಶ್ವರ ಪಟ್ಟಣದ ಭಾನು ಮಾರ್ಕೆಟ್ನಿಂದ ದೂದಾನಾನ ದರ್ಗಾದವರೆಗೆ ನಡೆದ 2 ಕೋಟಿ ವೆಚ್ಚದಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಳೆದ 20 ವರ್ಷಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣದ ರಸ್ತೆಗಳಿಗೂ ಅನುದಾನ ತಂದು ಅಭಿವೃದ್ಧಿಪಡಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದ್ದಾರೆ. ಬೇಡಿಕೆ ಎಷ್ಟು ಮಟ್ಟಿಗೆ ಬೇಡಿಕೆ ಅಂದ್ರೆ ಬಹುಶಃ ಒಂದು 20 ವರ್ಷದಿಂದ ಆಗಿರಬೇಕು. ಇಲ್ಲಿಂದ ಸಿಗ್ಲಿನಾಕದವರೆಗೂ ರಸ್ತೆ ಆಗ್ಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆಯಲ್ಲಿ ಒಂದು ಅರ್ಧ ರಸ್ತೆಯನ್ನ ನಾವು ಬರೋಕ್ಕಿಂತ ಮುಂಚೆ ಪಾದಗಟ್ಟಿವರೆಗೂ ಆಗಿರ್ಬೋದು. ತದನಂತರ ನಾವು ಬಂದ ಮೇಲೆ ಪಾದಗಟ್ಟಿ ನಂತರ ಮೊನ್ನೆ ದಿನ ಒಂದು ತಿಂಗಳದಿಂದ ಏನು ನಮ್ಮ ಹನುಮಂತ ದೇವರ ಆಂಜನೇಯ ದೇವಸ್ಥಾನದಿಂದ ಬ್ರಹ್ಮದೇವ್ ಸರ್ಕಲ್ನವರೆಗೂ ಮತ್ತು ಇವತ್ತು ಈ ಒಂದು ದರ್ಗಾ ದಾಟಿನೂ ಸಹಿತ ಹೋಗುತ್ತೆ, ಅಲ್ಲಿವರೆಗೂ ಸಹಿತ ರಸ್ತೆ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಬರುವಂಥ ಎಲ್ಲ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನೊಳಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಅವಶ್ಯಕತೆ ಇರುವಂಥ ಒಂದು ರಸ್ತೆ, ಅದರ ಜೊತೆಯಲ್ಲಿ ತಮ್ಮೆಲ್ಲರಿಗೂ ಸಹಕಾರ ಇರಬೇಕು. ಅದರ ಜೊತೆಯಲ್ಲಿ